ರಾಜ್ಯ ಕಾಂಗ್ರೆಸ್ನಲ್ಲಿ ಏರ್ಪೋರ್ಟ್ ಜಟಾಪಟಿ. ಕಾಂಗ್ರೆಸ್ನಲ್ಲಿ ಶುರುವಾಯಿತು ಏರ್ಪೋರ್ಟ್ ದಂಗಲ್. ಬೆಂಗಳೂರು ಮಾತ್ರ ಉದ್ಧಾರ ಆಗ್ಬೇಕಾ? ಬೆಂಗಳೂರು ಸುತ್ತಮುತ್ತ ಕೂಡ ಅಭಿವೃದ್ಧಿ ಆಗ್ಬೇಕಲ್ವಾ? ಏರ್ಪೋರ್ಟ್ ಕನಕಪುರದಲ್ಲೂ ಬೇಡ, ನೆಲಮಂಗಲದಲ್ಲೂ ಎರಡನೇ ಏರ್ಪೋರ್ಟ್ ಬೇಡವೇ ಬೇಡ. ಬಯಲು ಸೀಮೆ ಹಾಗೂ ಉತ್ತರ ಕರ್ನಾಟಕ ಶಾಸಕ ತೀವ್ರ ವಿರೋಧ. ಯಸ್, ಒಂದೇ ಒಂದು ಏರ್ಪೋರ್ಟ್ ಬಹಳ ದೊಡ್ಡ ಸಮಸ್ಯೆಯನ್ನ ಕೊಡ್ತಾ ಇದೆ. ಕಾಂಗ್ರೆಸ್ನಲ್ಲಿ ಈಗ ಏರ್ಪೋರ್ಟ್ ದಂಗಲ್ಲೇ ಶುರುವಾಗ್ಬಿಟ್ಟಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಏರ್ಪೋರ್ಟ್ ಜಟಾಪಟಿ ಜಾಸ್ತಿ ಆಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಮತ್ತೆ ಶುರುವಾಗ್ತಾ ಇದೆ ಏರ್ಪೋರ್ಟ್ ದಂಗಲ್. ಬೆಂಗಳೂರು ಮಾತ್ರ ಉದ್ಧಾರ ಆಗ್ಬೇಕಾ? ಬೆಂಗಳೂರು ಸುತ್ತಮುತ್ತಲೂ ಅಭಿವೃದ್ಧಿ ಆಗಬೇಕಲ್ವಾ? ಬೆಂಗಳೂರು ಮಾತ್ರ ಯಾಕೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ? ಅದರ ಅಕ್ಕಪಕ್ಕವೂ ಕೂಡ ಅಭಿವೃದ್ಧಿ ಆಗಬೇಕಲ್ವಾ? ಏರ್ಪೋರ್ಟ್ ಕನಕಪುರದಲ್ಲೂ ಬೇಡ, ನೆಲಮಂಗಲದಲ್ಲೂ ಬೇಡ. ಎರಡನೇ ಏರ್ಪೋರ್ಟ್ ನೆಲಮಂಗಲದಲ್ಲಿ ಬೇಡವೇ ಬೇಡ. ಬಯಲು ಸೀಮೆ ಹಾಗೂ ಉತ್ತರ ಕರ್ನಾಟಕದ ಶಾಸಕ ಇದರ ಬಗ್ಗೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸುತ್ತಾ ಇದ್ದಾರೆ. ಹಾಗಾದ್ರೆ ಆ ಒಂದು ಏರ್ಪೋರ್ಟ್ ಎಲ್ಲಾಗುತ್ತೆ? ಮೂವತ್ತಕ್ಕೂ ಹೆಚ್ಚು ಶಾಸಕರಿಂದ ಸಿಎಂ ಸಿದ್ದರಾಮಯ್ಯಗೆ ಪತ್ರ. ದೆಹಲಿ ಪ್ರತಿನಿಧಿ ಟಿಬಿ ಜಯಚಂದ್ರ ನೇತೃತ್ವದಲ್ಲಿ ಮನವಿ. ಪಕ್ಷಾತೀತವಾಗಿ ವಿರೋಧಿಸಿರುವ 30ಕ್ಕೂ ಹೆಚ್ಚು ಶಾಸಕರು. ಶಿರಾದಲ್ಲಿ ಏರ್ಪೋರ್ಟ್ ನಿರ್ಮಾಣ ಮಾಡಿದ್ರೆ ಅನುಕೂಲ. ಬಯಲುಸೀಮೆ ಉತ್ತರ ಕರ್ನಾಟಕದ ಭಾಗಕ್ಕೆ ಹೆಚ್ಚು ಅನುಕೂಲ. ಶಿರಾದಲ್ಲಿ ಚೆನ್ನೈ ಮುಂಬೈ ಹೆದ್ದಾರಿ ಹಾದು ಹೋಗಿದೆ. HAL ನಂತಹ ರಕ್ಷಣಾ ಸಂಸ್ಥೆ ಇದೆ. ಅತಿ ದೊಡ್ಡ ವಸಂತ ಕೈಗಾರಿಕಾ ವಸಾಹತುಶಾಹಿ ಇದೆ. ಶೀಘ್ರದಲ್ಲೇ ಜಪಾನ್ ಟೌನ್ಶಿಪ್ ಕೂಡ ನಿರ್ಮಾಣ ಆಗ್ತಾ ಇದೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣ ಕೂಡ ಆಗ್ತಾ ಇದೆ. ಎತ್ತಿನಹೊಳೆ, ಭದ್ರಾ ಮೇಲ್ದಂಡೆ, ಹೇಮಾವತಿ ನೀರಿನ ಸೌಲಭ್ಯವಿದೆ. ತುಮಕೂರು, ರಾಯದುರ್ಗ ರೈಲ್ವೆ ಮಾರ್ಗ ಕೂಡ ಹಾದು ಹೋಗಲಿದೆ. ಶಿರಾದಲ್ಲಿ ಏರ್ಪೋರ್ಟ್ ಆದ್ರೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ದಟ್ಟಣೆ ಕಡಿಮೆ ಆಗುತ್ತೆ. ಶಿರಾದಲ್ಲಿ ಎರಡನೇ ಏರ್ಪೋರ್ಟ್ ನಿರ್ಮಾಣ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಎಸ್, ಹೌದು, ಒಂದೇ ಒಂದು ಏರ್ಪೋರ್ಟ್ಗಾಗಿ ಹಲವಾರು ಶಾಸಕರು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಶಿರಾದಲ್ಲೇ ಈ ಒಂದು ಏರ್ಪೋರ್ಟ್ ಅನ್ನ ಮಾಡಿ ಅಂತ ಹೇಳಿ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನ ಬರೀತಾ ಇದ್ದಾರೆ. 30ಕ್ಕೂ ಹೆಚ್ಚು ಶಾಸಕರಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬಂದಿದೆ. ದೆಹಲಿ ಪ್ರತಿನಿಧಿ ಟಿಬಿ ಜಯಚಂದ್ರ ನೇತೃತ್ವದಲ್ಲಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಪಕ್ಷಾತೀತವಾಗಿ ವಿರೋಧಿಸುವ 30ಕ್ಕೂ ಹೆಚ್ಚು ಶಾಸಕರು. ಪಕ್ಷ ಏನು ನೋಡ್ತಾ ಇಲ್ಲ, ಮನವಿಯನ್ನ ನೀಡ್ತಾ ಇದ್ದಾರೆ. ಶಿರಾದಲ್ಲಿ ಏರ್ಪೋರ್ಟ್ ನಿರ್ಮಾಣ ಮಾಡಿದ್ರೆ ಅನುಕೂಲ ಆಗುತ್ತೆ. ಬಯಲುಸೀಮೆ ಉತ್ತರ ಕರ್ನಾಟಕದ ಭಾಗಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ. ಶಿರಾದಲ್ಲಿ ಚೆನ್ನೈ ಮುಂಬೈ ಹೆದ್ದಾರಿ ಕೂಡ ಹಾದು ಹೋಗಿದೆ. HAL ನಂತಹ ರಕ್ಷಣಾ ಸಂಸ್ಥೆ ಕೂಡ ಇದೆ. ಅತಿ ದೊಡ್ಡ ವಸಂತ ಆ ಒಂದು ಕೈಗಾರಿಕಾ ಕೂಡ ವಸಾಹತು ಇದೆ. ಶೀಘ್ರದಲ್ಲಿ ಜಪಾನ್ ಟೌನ್ಶಿಪ್ ಕೂಡ ನಿರ್ಮಾಣ ಆಗ್ತಾ ಇದೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣ ಕೂಡ ಆಗ್ತಾ ಇದೆ. ಎತ್ತಿನಹೊಳೆ, ಭದ್ರಾ ಮೇಲ್ದಂಡೆ, ಹೇಮಾವತಿ ನೀರಾವರಿ ಸೌಲಭ್ಯ ಕೂಡ ಇದೆ. ತುಮಕೂರು, ರಾಯದುರ್ಗ ರೈಲ್ವೆ ಮಾರ್ಗ ಕೂಡ ಹಾದು ಹೋಗಲಿದೆ. ಏರ್ಪೋರ್ಟ್ನಲ್ಲಿ ಅಂದ್ರೆ ಶಿರಾದಲ್ಲಿ ಏರ್ಪೋರ್ಟ್ ಮಾಡಿದ್ರೆ ಬೆಂಗಳೂರಿನಲ್ಲಿ ಸ್ವಲ್ಪ ಟ್ರಾಫಿಕ್ ದಟ್ಟಣೆ ಕೂಡ ಕಡಿಮೆ ಆಗುತ್ತೆ. ಶಿರಾದಲ್ಲೇ ಎರಡನೇ ಏರ್ಪೋರ್ಟ್ ನಿರ್ಮಾಣ ಮಾಡಿ ಅಂತ ಹೇಳಿ ಪಕ್ಷಗಳನ್ನೂ ಕೂಡ ಲೆಕ್ಕಿಸದೆ ಸಿಎಂ ಅವರಿಗೆ 30 ಜನ ಶಾಸಕರು ಪತ್ರಗಳ ಮೇಲೆ ಪತ್ರಗಳನ್ನ ಬರೀತಾ ಇದ್ದಾರೆ. ಆ ಒಂದು ಏರ್ಪೋರ್ಟ್ ನಿಂದ ಇಷ್ಟೆಲ್ಲ ಅನುಕೂಲ ಆಗುತ್ತೆ ಅನ್ನೋದಾದ್ರೆ ಶಿರಾದಲ್ಲಿ ನಿರ್ಮಾಣ ಮಾಡಿ ಎನ್ನುವಂತಹ ವಿಚಾರಗಳನ್ನ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಪತ್ರದ ಮೂಲಕ. ಶಿರಾದಲ್ಲಿ ಏರ್ಪೋರ್ಟ್ ನಿರ್ಮಾಣ ಮಾಡಿದ್ರೆ ಹಲವಾರು ಅನುಕೂಲಗಳಿದೆ ಎನ್ನುವುದು
ಶಾಸಕರ ಒಂದು ವಾದವಾಗಿದೆ. ಎಸ್, 30ಕ್ಕೂ ಹೆಚ್ಚು ಶಾಸಕರಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರಗಳ ಮೇಲೆ ಪತ್ರಗಳು ಬರ್ತಾ ಇದೆ. ಇದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಸಹೋದ್ಯೋಗಿ ಕೃಷ್ಣ ಅವರಿದ್ದಾರೆ. ಎಸ್ ಕೃಷ್ಣ, ಒಂದೇ ಒಂದು ಏರ್ಪೋರ್ಟ್ 30 ಜನ ಶಾಸಕರಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ, ಇದು ಹೇಗೆ ಅಂತ? ಕಾವ್ಯ, ಸದ್ಯದ ಮಟ್ಟಿಗೆ ದೇವನಹಳ್ಳಿ ಏರ್ಪೋರ್ಟ್ ನಲ್ಲಿ ದಿನೇ ದಿನ ಒತ್ತಡ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಒತ್ತಡ ಜಾಸ್ತಿ ಆಗ್ತಿರೋ ಕಾರಣದಿಂದಾಗಿ ಪರ್ಯಾಯವಾಗಿ ಮತ್ತೊಂದು ಏರ್ಪೋರ್ಟ್ ಅನ್ನ ಮಾಡಕ್ಕೆ ಸರ್ಕಾರ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂತಾ ಇದೆ. ಕಳೆದ 6 ತಿಂಗಳಿಂದ ರಾಜ್ಯದಲ್ಲಿ ಎಲ್ಲಿ 2ನೇ ವಿಮಾನ ನಿಲ್ದಾಣವನ್ನ ಮಾಡಬೇಕು ಅನ್ನೋ ಸಂಬಂಧಪಟ್ಟಕ್ಕೆ ರಾಜ್ಯ ಸರ್ಕಾರ ಸಾಕಷ್ಟು ಚರ್ಚೆ ಕೂಡ ಮಾಡ್ತಾ ಇದೆ. ಮತ್ತೊಂದು ಕಡೆ ಈಗ ಕನಕಪುರದಲ್ಲಿ ಜೊತೆಗೆ ನೆಲಮಂಗಲದಲ್ಲಿ ಈಗಾಗಲೇ ಜಾಗವನ್ನ ಕೂಡ ಸರ್ಕಾರ ಐಡೆಂಟಿಫೈ ಕೂಡ ಮಾಡಿದೆ. ಇದರ ಬೆನ್ನಲ್ಲೇ ಈಗ ಪ್ರಾಧಿಕಾರದ ಅಧಿಕಾರಿಗಳು ಕಳೆದ 2 ದಿನಗಳಿಂದ ಬಂದು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಈಗ ರಾಜ್ಯ ಸರ್ಕಾರದಲ್ಲೇ ಸಾಕಷ್ಟು ವಿರೋಧ ಕೂಡ ವ್ಯಕ್ತ ಆಗ್ತಾ ಇದೆ. ಕೆಲವು ಸಚಿವರು ಕೂಡ ಕನಕಪುರಂ ಜೊತೆಗೆ ರಾಮನಗರದಲ್ಲಿ ನಿರ್ಮಾಣ ಮಾಡಬೇಕು ಅಂತ ಉದ್ದೇಶಿಸಿರುವಂತಹ ರಾಜ್ಯ ಸರ್ಕಾರಕ್ಕೆ 2ನೇ ವಿಮಾನ ನಿಲ್ದಾಣಕ್ಕೆ ಈಗ ಭಾರಿ ವಿರೋಧ, ಭಾರಿ ವಿಘ್ನ ಕೂಡ ಎದುರಾಗ್ತಾ ಇದೆ. 30ಕ್ಕೂ ಹೆಚ್ಚು ಶಾಸಕರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೂಡ ಬ್ಯಾಕ್ ಟು ಬ್ಯಾಕ್ ಪತ್ರವನ್ನ ಬರೆದು ಈ ಒಂದು ರಾಮನಗರ ಜೊತೆಗೆ ಕನಕಪುರ ಏನಿದೆ ಅಲ್ಲಿ ಯಾವುದೇ ಕಾರಣಕ್ಕೂ ಏರ್ಪೋರ್ಟ್ ಅನ್ನ ನಿರ್ಮಾಣ ಮಾಡಲೇಬೇಡಿ, ಯಾಕಂದ್ರೆ ಈಗಾಗಲೇ ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ಕೂಡ ಟ್ರಾಫಿಕ್ ದಟ್ಟಣೆ ಕೂಡ ಹೆಚ್ಚಳ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿ ಏರ್ಪೋರ್ಟ್ ಅನ್ನ ನಿರ್ಮಾಣ ಮಾಡಿದಾಗ ಇನ್ನಷ್ಟು ಸಮಸ್ಯೆ ಎದುರಾಗುತ್ತೆ, ಇನ್ನಷ್ಟು ಟ್ರಾಫಿಕ್ ದಟ್ಟಣೆ ಕೂಡ ಹೆಚ್ಚಳ ಆಗುತ್ತೆ. ಹೀಗಾಗಿ ರಾಮನಗರ ಜೊತೆಗೆ ನೆಲಮಂಗಲ ಭಾಗದಲ್ಲಿ ಎಲ್ಲೂ ಕೂಡ ಏರ್ಪೋರ್ಟ್ ನಿರ್ಮಾಣ ಮಾಡಲೇಬೇಡಿ ಅಂತ ಸಿಎಂ ಸಿದ್ದರಾಮಯ್ಯ ಬಹಿರಂಗವಾಗಿ ಕೂಡ ಪತ್ರವನ್ನು ಕೂಡ ಮಾಡಿದ್ದಾರೆ. ಒಂದು ವೇಳೆ 2ನೇ ವಿಮಾನ ನಿಲ್ದಾಣವನ್ನ ಮಾಡೋಕ್ಕೆ ಸರ್ಕಾರ ನಿರ್ಧಾರವನ್ನ ಮಾಡಿದ್ರೆ ಅದು ಕೇವಲ ತುಮಕೂರಿನ ಸೀರಾ ಭಾಗದಲ್ಲಿ ನಿರ್ಮಾಣವನ್ನ ಮಾಡಿ ಅಂತ ಸಿಎಂ ಸಿದ್ದರಾಮಯ್ಯ ಕೂಡ ಪತ್ರವನ್ನು ಕೂಡ ಮಾಡಿದ್ದಾರೆ. ಆದರೆ ಕಳೆದ 6 ತಿಂಗಳಿಂದ DCM DK ಶಿವಕುಮಾರ್ ಕೂಡ ಶತಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ರಾಮನಗರ ಭಾಗದಲ್ಲಿ 2ನೇ ವಿಮಾನ ನಿಲ್ದಾಣವನ್ನು ಮಾಡಲೇಬೇಕು, ಆ ಭಾಗದ ಜನರಿಗೆ ತುಂಬಾ ಅನುಕೂಲ ಇದೆ ಅನ್ನೋ ವಿಚಾರವನ್ನು ಕೂಡ ಆಗಾಗ ಬಹಿರಂಗವಾಗಿ ಹೇಳುವಂತ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಯಾಕಂದ್ರೆ ಯಾವುದೇ ವಿಮಾನ ನಿಲ್ದಾಣವನ್ನ ಮಾಡಬೇಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಏನಿದೆ ಅದು ಸಾಕಷ್ಟು ಗೈಡ್ಲೈನ್ ಕೂಡ ಇದೆ. ಒಂದು ವಿಮಾನ ಮತ್ತೊಂದು ವಿಮಾನ ನಿಲ್ದಾಣಕ್ಕೆ 150ರಿಂದ 200 ಕಿಲೋಮೀಟರ್ ಅಂತರದಲ್ಲಿ ಇರಬೇಕಂತ ಈಗಾಗಲೇ ಗೈಡ್ಲೈನ್ ಕೂಡ ನಿರ್ಮಾಣ ಮಾಡಲಾಗಿದೆ. ಇಂತಹ ಸಂದರ್ಭದಲ್ಲಿ ಈಗ ದೇವನಹಳ್ಳಿ ಏರ್ಪೋರ್ಟ್ ನಲ್ಲಿ ಈಗ ಒಂದು ವಿಮಾನ ನಿಲ್ದಾಣ ಸ್ಥಾಪನೆ ಆಗಿದೆ. ಈಗ ರಾಮನಗರದ ಪಕ್ಕದಲ್ಲೇ ಒಂದು ವಿಮಾನ ಅಥವಾ ನೆಲಮಂಗಲದಲ್ಲಿ ಸುತ್ತಮುತ್ತ ವಿಮಾನ ನಿಲ್ದಾಣ ಮಾಡಿದ್ರೆ ಅದು ಗೈಡ್ಲೈನ್ಗೆ ಉಲ್ಲಂಘನೆ ಆಗುತ್ತೆ ಅಂತ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈಗ 30ಕ್ಕೂ ಹೆಚ್ಚು ಶಾಸಕರು ತುಮಕೂರಲ್ಲಿ 2ನೇ ವಿಮಾನ ನಿಲ್ದಾಣವನ್ನ ಮಾಡಿ ಅಂತ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ, ಸರ್ಕಾರಕ್ಕೆ ಒಂದು ಮನವಿಯನ್ನು ಕೂಡ ಇಟ್ಟಂತ ಸಂದರ್ಭದಲ್ಲಿ ಈಗ ನೆಲಮಂಗಲ ಮತ್ತು ರಾಮನಗರ ಸುತ್ತಮುತ್ತ ನಿರ್ಮಾಣ ಮಾಡಬೇಕು ಅಂತ ಉದ್ದೇಶಿಸುವಂತ ರಾಜ್ಯ ಸರ್ಕಾರಕ್ಕೆ ಎಲ್ಲ ಒಂದ್ ಕಡೆ ವಿಘ್ನ ಎದುರಾಗ್ತಾ ಇದೆ. 2ನೇ ವಿಮಾನ ನಿಲ್ದಾಣಕ್ಕೆ ಆರಂಭದಲ್ಲೇ ಒಂದು ವಿರೋಧ ಕೂಡ ವ್ಯಕ್ತ ಆಗ್ತದೆ. ಹೀಗಾಗಿ ರಾಜ್ಯ ಸರ್ಕಾರ ಇದನ್ನ ಎಷ್ಟರ ಮಟ್ಟಿಗೆ ಗಂಭೀರವಾಗಿ ಪರಿಗಣಿಸುತ್ತೆ, 30ಕ್ಕೂ ಎಷ್ಟು ಶಾಸಕರನ್ನ ವಿರೋಧವಾಗಿ ಕಟ್ಕೊಂಡು ರಾಮನಗರ ಅಥವಾ ನೆಲಮಂಗಲ ಸುತ್ತಮುತ್ತ ಒಂದು ವೇಳೆ ವಿಮಾನ ನಿಲ್ದಾಣವನ್ನ ಸ್ಥಾಪನೆ ಮಾಡಕ್ ಹೋದ್ರೆ ಇನ್ನಷ್ಟು ಶಾಸಕರ ಆಕ್ರೋಶ ಕೂಡ ಬಗೆಹರಿಯುವಂತ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ರಾಜ್ಯ ಸರ್ಕಾರ ಜೊತೆಗೆ ರಾಜ್ಯದ ಸಿಎಂ ಆದಂತ ಸಿದ್ದರಾಮಯ್ಯ ಅವರು ಯಾವ ರೀತಿ ಇದನ್ನ ಪರಿಗಣಿಸ್ತಾರೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿರುವಂತದ್ದು. ಎಸ್ ಕೃಷ್ಣ ಅವರೇ, ಕೃಷ್ಣ, DK ಶಿವಕುಮಾರ್ ಅವರು ಆ ಒಂದು ಏರ್ಪೋರ್ಟ್ ನ ಕನಕಪುರದಲ್ಲಿ ನಿರ್ಮಾಣ ಮಾಡಬೇಕು ಎನ್ನುವಂತ ಆಕಾಂಕ್ಷವನ್ನ ಇಟ್ಕೊಂಡಿದ್ರು, ಆದ್ರೆ ಅದು ಆಗ್ತಾ ಇರ್ಲಿಲ್ಲ. ಸೊ ಈಗ ಅವರು ಶಿರಾದಲ್ಲಿ ನಿರ್ಮಾಣ ಮಾಡೋದಕ್ಕೆ ಒಪ್ಪಿಗೆ ಕೊಡ್ತಾರಾ ಅಂತ? ಕಾವ್ಯ, ಈಗಾಗಲೇ ಕಳೆದ 6 ತಿಂಗಳಿಂದ ನೋಡಿದಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಹೆಚ್ಚು ಆಸಕ್ತಿಯನ್ನು ತೋರ್ತಾ ಇರೋದು ಕನಕಪುರದಲ್ಲಿ 2ನೇ ವಿಮಾನ ನಿಲ್ದಾಣ ಆಗಲೇಬೇಕಂತ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾರೆ, ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಈಗ 30ಕ್ಕೂ ಹೆಚ್ಚು ಶಾಸಕರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಹಿರಂಗವಾಗಿ ಪತ್ರ ಬರೆದಿರೋ ಕಾರಣವಾಗಿ ಎಲ್ಲ ಒಂದು ಕಡೆ ಹಿನ್ನಡೆ ಆಗುವಂಥ ಸಾಧ್ಯತೆಗಳು ಇದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕಂದರೆ DK ಶಿವಕುಮಾರ್ ಕೂಡ ಸಾಕಷ್ಟು ಹರಸಾಹಸವನ್ನು ಪಡ್ತಾ ಇರೋದಾದ್ರೆ ಕನಕಪುರದಲ್ಲಿ 2ನೇ ವಿಮಾನ ನಿಲ್ದಾಣ ಆಗಬೇಕು, ಆ ಸುತ್ತಮುತ್ತ ಜನರಿಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಅವರು ಈ ರೀತಿ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಈಗ 30ಕ್ಕೂ ಹೆಚ್ಚು ಶಾಸಕರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಹಿರಂಗವಾಗಿ ಒಂದು ಮನವಿ ಪತ್ರವನ್ನು ಕೊಟ್ಟಿರೋ ಕಾರಣವಾಗಿ ಎಲ್ಲ ಒಂದು ಕಡೆ DK ಶಿವಕುಮಾರ್ ಅವರ
ನಿರ್ಧಾರ ಏನಿದೆ ಅದು ಬಹುಶಃ ಅದಕ್ಕೆ ಹಿನ್ನಡೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಸರ್ಕಾರದ ಅಂಗಳದಲ್ಲಿ ಈಗ ಎರಡನೇ ವಿಮಾನ ನಿಲ್ದಾಣದ ಭವಿಷ್ಯ ಕೂಡ ನಿರ್ಧಾರ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸರ್ಕಾರ ಯಾವುದನ್ನು ಐಡೆಂಟಿಫೈ ಮಾಡ್ತಾರೆ, ಒಂದು ಕಡೆ ಈಗ ನೆಲಮಂಗಲದಲ್ಲಿ ಸ್ಥಾಪನೆ ಮಾಡಿದ್ರೆ ಆ ಭಾಗದ ಜನರಿಗೆ ಕೂಡ ಅನುಕೂಲ ಆಗುತ್ತೆ, ರಾಮನಗರದಲ್ಲಿ ಸ್ಥಾಪನೆ ಮಾಡಿದ್ರೆ ಅಲ್ಲಿ ಸುತ್ತಮುತ್ತ ಜನರಿಗೆ ಕೂಡ ಅನುಕೂಲ ಆಗುತ್ತೆ, ಮತ್ತೊಂದು ಕಡೆ ತುಮಕೂರಿನ ಶಿರಾ ಭಾಗದಲ್ಲಿ ಎರಡನೇ ವಿಮಾನ ನಿಲ್ದಾಣವನ್ನು ಮಾಡಿದ್ರೆ ಉತ್ತರ ಕರ್ನಾಟಕದ ಬಹುತೇಕ ಜನರಿಗೆ ಕೂಡ ಅನುಕೂಲ ಆಗುತ್ತೆ. ಈಗಾಗಲೇ ದೇವನಹಳ್ಳಿ ಏರ್ಪೋರ್ಟಲ್ಲಿ ಕೂಡ ಮೊದಲ ವಿಮಾನ ನಿಲ್ದಾಣ ಕೂಡ ಇದೆ. ಆದರೆ ಉತ್ತರ ಕರ್ನಾಟಕದ ಮತ್ತು ಬಯಲುಸೀಮೆ ಸುತ್ತಮುತ್ತ ಎಲ್ಲೂ ಕೂಡ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೂಡ ಇಲ್ಲ. ಇಂಥ ಸಂದರ್ಭದಲ್ಲಿ ಒಂದೇ ರಾಜಧಾನಿ ಸುತ್ತಮುತ್ತ ಒಂದು ವಿಮಾನ ಮತ್ತೊಂದು ವಿಮಾನ ನಿಲ್ದಾಣವನ್ನು ಮಾಡಿದ್ರೆ ಈ ಭಾಗದ ಜನರಿಗೆ ಮಾತ್ರ ಅನುಕೂಲ ಆಗುತ್ತೆ. ಆದರೆ ಉತ್ತರ ಕರ್ನಾಟಕ ಮತ್ತು ಬಯಲುಸೀಮೆ ಬಹುತೇಕ ಜನರಿಗೆ ಕೂಡ ಅದರ ಅನುಕೂಲ ಕೂಡ ಆಗೋದಿಲ್ಲ. ಇಂಥ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಮತ್ತು ಬಯಲುಸೀಮೆ ಜನರಿಗೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ಏರ್ಪೋರ್ಟನ್ನು ನಿರ್ಮಾಣ ಆಗಬೇಕು. ಹೀಗಾಗಿ ಜನರಿಗೆ ಸಾಕಷ್ಟು ಅನುಕೂಲ ಇದೆ ಅನ್ನೋ ಒತ್ತಡವನ್ನು CM ಸಿದ್ದರಾಮಯ್ಯ ಮೇಲೆ ಸಾಕಷ್ಟು ಶಾಸಕರು ಕೂಡ ಹಾಕಿದ್ದಾರೆ. ಆದರೆ ಸರ್ಕಾರ ಇದನ್ನು ಯಾವ ರೀತಿ ಪರಿಗಣಿಸುತ್ತೆ, 30ಕ್ಕೂ ಹೆಚ್ಚು ಶಾಸಕರ ಮನವಿಯನ್ನು ಸರ್ಕಾರ ನಿಜಕ್ಕೂ ಪರಿಗಣಿಸುತ್ತಾ, ಅಥವಾ DK ಶಿವಕುಮಾರ್ ಒತ್ತಾಯದಂತೆ ರಾಮನಗರ ಮತ್ತು ಕನಕಪುರ ಸುತ್ತಮುತ್ತ ಎರಡನೇ ವಿಮಾನ ನಿಲ್ದಾಣ ಆಗುತ್ತೆ ಅನ್ನೋ ಜಟಾಪಟಿ ಈಗ ಜೋರಾಗಿ ನಡೀತಾ ಇದೆ. ಹೀಗಾಗಿ ಈ ಜಟಾಪಟಿಗೆ ಯಾವತ್ತು ವಿರಾಮ ಬೀಳುತ್ತೆ ಅನ್ನೋದು ಸಹ ನೋಡಬೇಕಾಗಿರುವಂಥದ್ದು. ಕಾವ್ಯ. ಎಸ್ ಕೃಷ್ಣ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಎಸ್ ಅಂದ್ರೆ ಶಿರಾದಲ್ಲಿ ಈ ಒಂದು ಏರ್ಪೋರ್ಟ್ ಅನ್ನ ನಿರ್ಮಾಣ ಮಾಡಿದ್ರೆ ಉತ್ತರ ಕರ್ನಾಟಕಕ್ಕೂ ಕೂಡ ಬಯಲುಸೀಮೆ ಜಾಗಕ್ಕೂ ಕೂಡ ಇದು ಅನುಕೂಲವಾಗುತ್ತೆ. ಆ ಒಂದು ಕಾರಣಕ್ಕೆ ಶಿರಾದಲ್ಲೇ ಎರಡನೇ ಏರ್ಪೋರ್ಟ್ ಅನ್ನ ಮಾಡಿ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನ ಮಾಡಿ ಎನ್ನುವಂಥದ್ದು 30 ಜನರ ಶಾಸಕರ ಒಂದು ಮನವಿ ಅಂತ ಹೇಳ್ಬಹುದು. ಶಿರಾದಲ್ಲೇ ಯಾಕೆ ಅಂತಂದ್ರೆ ಶಿರಾದಲ್ಲಿ ಚೆನ್ನೈ ಹಾಗೂ ಮುಂಬೈ ಹೆದ್ದಾರಿ ಹಾದು ಹೋಗಿದೆ. HAL ನಂತಹ ರಕ್ಷಣಾ ಸಂಸ್ಥೆ ಕೂಡ ಇದೆ. ಅತಿ ದೊಡ್ಡ ಕೈಗಾರಿಕಾ ವಸಾಹತು ಕೂಡ ಇದೆ. ಶೀಘ್ರದಲ್ಲಿಯೇ ಜಪಾನ್ ಟೌನ್ಶಿಪ್ ಕೂಡ ನಿರ್ಮಾಣವಾಗ್ತಾ ಇದೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣ ಕೂಡ ಆಗ್ತಾ ಇದೆ. ಎತ್ತಿನಹೊಳೆ, ಭದ್ರಾ ಮೇಲ್ದಂಡೆ, ಹೇಮಾವತಿ ನೀರಾವರಿ ಸೌಲಭ್ಯ ಎಲ್ಲವೂ ಕೂಡ ಇದೆ. ತುಮಕೂರು, ರಾಯದುರ್ಗ ರೈಲ್ವೆ ಮಾರ್ಗ ಕೂಡ ಹಾದು ಹೋಗ್ಲಿದೆ. ಶಿರಾದಲ್ಲಿ ಏರ್ಪೋರ್ಟ್ ಆದ್ರೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಶಿರಾದಲ್ಲಿ ಎರಡನೇ ಏರ್ಪೋರ್ಟ್ ಅನ್ನ ನಿರ್ಮಾಣ ಮಾಡಿ ಎನ್ನುವಂಥದ್ದು 30 ಜನ ಶಾಸಕರ ಒಂದು ಮನವಿ. ಇದೇನಾಗುತ್ತೆ ಅನ್ನೋದನ್ನ ಮುಂದೆ ಕಾದು ನೋಡಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.